ಎಲ್ ಖೋಖೋ ಒಂದು ನರಭಕ್ಷಿ. ರೊನಾಲ್ಡ್ ತನ್ನ ಪತ್ನಿ ಕರೀನಾ ಮತ್ತೆ ಮಗಳು ರೋಸಿಯ ಜೊತೆ ಮುಂಬೈನಲ್ಲಿ ಇರುತ್ತಿದ್ದ. ರೊನಾಲ್ಡ್ನ ತನ್ನ ಸ್ವತಃದ ಬಿಸ್ನೆಸ್ ಇತ್ತು. ಅವನು ಬೊಂಬೆಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಿದ್ದ. ಕ್ರಿಸ್ಮಸ್ ಬರೋದೇ ಇತ್ತು. ಅವನು ಉಡುಗೊರೆಯಾಗಿ ತನ್ನ ಮಗಳು ರೋಸಿಗೆಗೋಸ್ಕರ ಒಂದು ಸ್ಪೆಷಲ್ ಬೊಂಬೆ ತಯಾರು ಮಾಡಿದ್ದ. ಅದು ರೋಸಿಯ ಎತ್ತರವಿದ್ದಷ್ಟೇ ಇದ್ದಿತ್ತು. ಅದು ನೋಡ್ಬಿಟ್ಟು ರೋಸಿ ಬಹಳನೇ ಖುಷಿ ಪಟ್ಟಳು. ಮತ್ತೆ ಅವಳು ಆ ಬೊಂಬೆಗೆ ತನ್ನ ಹತ್ತಿರ ಇಕ್ಕೋದು ಶುರು ಮಾಡಿದಳು. ತನ್ನ ಮಗಳು ರೋಸಿಗೆ ಇಷ್ಟು ಖುಷಿ ನೋಡ್ಬಿಟ್ಟು ರೊನಾಲ್ಡ್ ಮತ್ತು ಕರೀನಾ ಬಹಳ ಖುಷಿ ಪಟ್ಟರು. ರೋಸಿಗೆ ಬಾಲ್ಯದಿಂದಲೇ ಕತ್ತಲಿನ ಭಯವಿತ್ತು. ಅದಕ್ಕಾಗಿಯೇ ಅವಳು ಬೆಳಕು ಇರಲಾರದೆ ಮಲಗ್ತಾನೇ ಇರಲಿಲ್ಲ. ಅದಕ್ಕಾಗಿ ರೊನಾಲ್ಡ್ಗೆ ಅವಳ ರೂಮ್ನ ಲೈಟ್ಸ್ ಯಾವಾಗಲೂ ಆನ್ನಲ್ಲೇ ಇಕ್ಬೇಕಾಗಿತ್ತು. ಆದರೆ ಬೊಂಬೆ ಬಂದಿದ್ದರಿಂದ ರೋಸಿನಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತಿದ್ದವು. ಅವಳು ಯಾವಾಗಲೂ ಖುಷಿ ಮತ್ತೆ ಆಕ್ಟಿವ್ ಇರುತ್ತಿದ್ದಳು. ಅವಾಗಿಂದ ಅವಳು ಕತ್ತಲಿನಿಂದ ಭಯ ಪಡೋದು ಕೂಡ ಬಂದ್ ಮಾಡಿದ್ದಳು. ಹೀಗೇನೆ ಒಂದು ದಿನ ಅವರು ರೋಸಿಗೆ ತನ್ನ ಬೊಂಬೆಯಿಂದ ಮಾತಾಡೋದು ಕೇಳಿದರು. ಸರಿ, ನಾನು ಅಮ್ಮ ಅಪ್ಪಗೆ ತಿಳಿಸ್ತೀನಿ. ಇವಾಗಾದರೂ ಒಪ್ಪಿಕೋ, ಕೋಪ ಪಡಬೇಡ. ಮಗಳೇ ರೋಸಿ, ನೀನ್ ಯಾರಿಂದ ಮಾತಾಡ್ತಾ ಇದೀಯಾ? ಅಪ್ಪ, ಕುಕ್ಕು ನನ್ನಿಂದ ಕೋಪವಾಗಿದ್ದಾಳೆ. ಕುಕ್ಕು, ಇದು ಯಾರಿದ್ದಾರೆ? ರೋಸಿ ತನ್ನ ಹೊಸ ಬೊಂಬೆಗೆ ಕುಕ್ಕು ಅಂತ ಕರಿತಾ ಇದ್ದಳು. ಅವಳು ಹೇಳಿದಳು, ಕುಕ್ಕುನೇ ಅವಳಿಗೆ ಈ ಹೆಸರಿಂದ ಕರಿ ಅಂದಿದ್ದಳಂತ. ರೋಸಿಯ ಈ ಮಾತು ಕೇಳ್ಕೊಂಡು ಅವರಿಬ್ಬರು ನಗ್ತಾ ಇದ್ದರು. ಅವರಿಗೆ ಅನ್ಸಿತ್ತು ರೋಸಿ ಸ್ವತಃನೇ ಕತೆ ಮಾಡ್ತಾ ಇದ್ದಾಳೆ ಅಂತ. ಅದರ ನಂತರ ರೋಸಿ ಇನ್ನೂ ಏನೋ ಹೇಳಿದಳು. ಅಪ್ಪ, ಕುಕ್ಕು ನನ್ನಿಂದ ಕೋಪಗೊಂಡಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ ಈ ಮನೆಯಲ್ಲಿ ಒಂಟಿ ಆಗಿದ್ದಾಳಂತ. ಅವಳು ಅನ್ಕೊಂತಾ ಇದ್ದಾಳೆ ಅವಳಿಗೋಸ್ಕರ ಈ ಮನೆಯಲ್ಲಿ ಪಾರ್ಟಿ ಇಡ್ಬೇಕಂತ. ಅದರಲ್ಲಿ ನನ್ನ ಎಲ್ಲ ಗೆಳೆಯರಿಗೆ ಇನ್ವೈಟ್ ಮಾಡ್ಬೇಕಂತ. ರೊನಾಲ್ಡ್ಗೆ ಅನಿಸ್ತಾ ಇತ್ತು ರೋಸಿ ಒಂಟಿಯಾಗಿ ಅನ್ಕೊಂತಾ ಇದ್ದಾಳೆ ಅಂತ. ಅವಾಗ್ಲೇ ಒಂದು ಪಾರ್ಟಿಯ ಬೇಡಿಕೆ ಮಾಡಿದಳಂತ. ಮಗಳ ಮಾತಿಗೆ ಒಪ್ಪಿಕೊಳ್ಳುತ್ತಾ ರೊನಾಲ್ಡ್ ಪಾರ್ಟಿಗೆ ಒಪ್ಪಿಕೊಂಡ. ಅದರ ನಂತರ ರೋಸಿ ಹೇಳಿದಳು, ಅಪ್ಪ, ಕುಕ್ಕು ಹೇಳ್ತಾ ಇದ್ದಾಳೆ ಅವಳಿಗೆ ಕೇವಲ ಮಕ್ಕಳೇ ಬೇಕಂತೆ ಪಾರ್ಟಿಯಲ್ಲಿ. ತನ್ನ ಮಗಳ ಬಾಯಿಯಿಂದ ಈ ಮಾತು ಕೇಳ್ಕೊಂಡು ಅವನಿಗೆ ಸ್ವಲ್ಪ ವಿಚಿತ್ರ ಅನ್ಸಿತ್ತು. ಅದರ ನಂತರ ರೊನಾಲ್ಡ್ ಅವಳಿಗೆ ಕೇಳಿದ್ದ, ಮಕ್ಕಳೇ ಬೇಕಾಗಿದ್ದಾರೆ ಅಂದ್ರೆ? ಕುಕ್ಕುಗೆ ಕೇವಲ ಮಕ್ಕಳೇ ಇಷ್ಟವಿದ್ದಾರೆ. ಅವಳಿಗೆ ಕೇವಲ ಪಾರ್ಟಿನಲ್ಲಿ ಮಕ್ಕಳೇ ಇರೋದು ಇಷ್ಟ. ಅದ್ರಲ್ಲಿ ದೊಡ್ಡ ಜನ ಬೇಡವಂತೆ. ರೊನಾಲ್ಡ್ಗೆ ಈ ಮಾತು ಸ್ವಲ್ಪ ವಿಚಿತ್ರವಾಗಿ ಅನ್ಸಿತ್ತು. ಆದರೆ ಅವನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದ. ಎಲ್ಲರೂ ಕ್ರಿಸ್ಮಸ್ನ ತಯಾರಿಯಲ್ಲಿ ತೊಡಗಿದ್ದರು. ಅಕಸ್ಮಾತ್ ನಗರದಲ್ಲಿ ಒಂದು ವಿಚಿತ್ರ ಭಯಂಕರವಾದ ಗಾಳಿ ಬೀಸುತ್ತಿತ್ತು. ನಗರದಲ್ಲಿ ರಾತ್ರಿಯ ಕತ್ತಲಲ್ಲಿ ಮಕ್ಕಳು ಕಣ್ಮರೆ ಆಗುವ ಸುದ್ದಿ ಹರಡುತ್ತಿತ್ತು. ಸ್ಥಳ ಸ್ಥಳದಲ್ಲಿ ಪೊಲೀಸ್ನ ಗಾಡಿಗಳು ಕಾಣಿಸ್ತಾ ಇದ್ದವು. ಮಕ್ಕಳು ಕಣ್ಮರೆ ಆಗುವ ತನಿಖೆ. ನಗರದಲ್ಲಿ ಕರ್ಫ್ಯೂ ಹಚ್ಚಲಾಯಿತು. ಒಂದು ದಿನ ಅಕಸ್ಮಾತ್ ಮಗುವಿನ ಮೃತ್ಯುದೇಹ ಇಷ್ಟು ಕೆಟ್ಟ ಸ್ಥಿತಿ ನೋಡಿ ಎಲ್ಲರೂ ಆಶ್ಚರ್ಯವಾಗಿ ಬಿಟ್ಟಿದ್ದರು. ಯಾರಿಗೂ ಇವಾಗ ಗೊತ್ತಾಗ್ತಾನೆ ಇರಲಿಲ್ಲ ಈ ಥರ ಮುಗ್ಧಾದ ಮಕ್ಕಳ ಸ್ಥಿತಿ ಯಾರು ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಮತ್ತೊಂದೆಡೆ ರೋಸಿಯ ಸ್ಥಿತಿ ಕೆಟ್ಟೋಗ್ತಾ ಇತ್ತು. ಅವಳ ಆರೋಗ್ಯ ಅಕಸ್ಮಾತ್ತನೇ ಕೆಟ್ಟೋಗಿತ್ತು. ನಗರದಲ್ಲಿ ಕರ್ಫ್ಯೂ ಆಗುವುದರಿಂದ ಅವಳ ತಪಾಸಣೆ ಸರಿ ಆಗ್ತಾ ಇರಲಿಲ್ಲ. ಮನೆಯ ಉಪಚಾರಗಳು ಬಳಸುತ್ತಾ ರೊನಾಲ್ಡ್ ಮತ್ತು ಕರೀನಾ ಅವಳಿಗೆ ನೋಡುತ್ತಾನೆ ಇದ್ದರು. ಆದರೆ ರೋಸಿ ಮೇಲೆ ಯಾವ ಪರಿಣಾಮವೂ ಬೀಳ್ತಾ ಇರಲಿಲ್ಲ. ಹಾಗೆ ಹೀಗೆ ಮಾಡಿ ರೊನಾಲ್ಡ್ನು ನಗರದ ಇಷ್ಟು ಕೆಟ್ಟ ಸ್ಥಿತಿಯಲ್ಲೂ ತನ್ನ ಮನೆಯಲ್ಲಿ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದರು. ಯಾಕಂದರೆ ರೋಸಿಗೆ ಚೆನ್ನಾಗಿ ಅನ್ಸೋದಕ್ಕೆ. ಕ್ರಿಸ್ಮಸ್ನ ದಿನವಿತ್ತು. ಪಾರ್ಟಿಗೋಸ್ಕರ ಮನೆಯಲ್ಲಿ ಕೇವಲ ಮಕ್ಕಳಿಗೆ ಕರೆಯಲಾಯಿತು. ಪೂರ್ತಿ ಮನೆಯಲ್ಲಿ ಮಕ್ಕಳು ನಗೋದು ಆಡೋದು ಶಬ್ದ ಕೇಳಿ ಬರುತ್ತಿತ್ತು. ಎಲ್ಲವೂ ಬಹಳ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಪೊಲೀಸ್ ಬಂದರು. ಪೊಲೀಸ್ಗೆ ತನ್ನ ಮನೆಯಲ್ಲಿ ನೋಡ್ಬಿಟ್ಟು ರೊನಾಲ್ಡ್ ಬಹಳ ಗಾಬರಿ ಪಟ್ಟಿದ್ದ.
ಪೊಲೀಸರಿಂದ ಮಾತಾಡಿದ ನಂತರ ಅವರು ಈ ಥರ ಹೇಳಿದ್ದರು. ಅದು ಕೇಳ್ಬಿಟ್ಟು ರೊನಾಲ್ಡ್ ಮತ್ತು ಕರೀನಳ ಕಾಲಿನಿಂದ ಭೂಮಿನೇ ಜರುಗ್ದಂಗಾಯ್ತು. ಪೊಲೀಸ್ನ ಕೈಯಲ್ಲಿ ಕ್ಯಾಮರಾ ಇದ್ದಿತ್ತು. ಅದರಲ್ಲಿ ಒಂದು ತರಹದ ಫುಟೇಜ್ಗಳು ಇದ್ದವು. ಫುಟೇಜ್ ನೋಡಿದ ನಂತರ ಯಾರಿಗೂ ಏನೂ ಅರ್ಥ ಆಗ್ತಾ ಇರಲಿಲ್ಲ. ನಿಜವೇನೆಂದರೆ ಆ ಫುಟೇಜ್ಗಳು ರೋಜಿದೇ ಇದ್ದವು. ಅದರಲ್ಲಿ ಅವಳು ಅದೇ ಮಗುವಿಗೆ ತಿಂತಾ ಇದ್ದಳು. ಆ ಶವದೇಹ ಆಲೆಯಲ್ಲಿ ಪೊಲೀಸ್ಗೆ ಒಂದು ಕಾಡಿನಲ್ಲಿ ಸಿಕ್ಕಿತ್ತು. ಆದರೆ ಹೀಗೇಗಾಗುತ್ತೆ? ಒಂದು 3 ವರ್ಷದ ಮಗು ಯಾರಿಗೋ ಸಾಯಿಸಿ ಅದಕ್ಕೆ ತಿನ್ನೋದು? ರೊನಾಲ್ಡ್ ಮತ್ತು ಕರೀನಾ ಈ ಮಾತು ಕೇಳ್ಕೊಂಡು ಆಶ್ಚರ್ಯವಾಗಿ ಬಿಟ್ಟರು. ಇಲ್ಲ, ಹೀಗಾಗೋದಿಲ್ಲ. ರೋಜಿ ಈ ಥರ ಏನೂ ಮಾಡೋದಿಲ್ಲ. ಅವಳಂತೂ ಇನ್ನೂ ಮಗು ಇದ್ದಾಳೆ. ಯಾರಿಗೂ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಒಂದು ವೇಳೆ ಪುರಾವೆಗಳಿಗೆ ನೋಡಿದರೆ ಮಾತಂತೂ ಬೇರೆ ಯಾರ್ದೋ ಕಡೆ ಗುರುತು ತೋರಿಸ್ತಾ ಇತ್ತು. ರೊನಾಲ್ಡ್ ಬಾಲನೆ ಗಾಬರಿ ಪಟ್ಟಿದ್ದ. ಅವನಿಗೆ ಅನಿಸ್ತಾ ಇತ್ತು ಅವಳ ಮಗಳ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ. ಆದರೆ ಪೊಲೀಸ್ಗೆ ತನ್ನ ಕೆಲಸ ಮಾಡೋದಿತ್ತು. ಅದಕ್ಕಾಗಿಯೇ ಅವರಿಗೆ ರೋಜಿ ಬೇಕಾಗಿದ್ದಳು. ಪ್ರಶ್ನಿಸಿದ ನಂತರವೇ ಪೊಲೀಸರು ಯಾವುದೋ ತೀರ್ಮಾನಕ್ಕೆ ಬರುತ್ತಿದ್ದರು. ಅದರ ನಂತರ ಎಲ್ಲರೂ ಒಳಗಿನ ಕಡೆ ಹೋಗುತ್ತಿದ್ದರು. ಆದರೆ ಅಲ್ಲಿನ ಪರಿಸ್ಥಿತಿ ನೋಡ್ಬಿಟ್ಟು ಎಲ್ಲರ ಕಣ್ಣು ಹಾರಿದವು. ರೊನಾಲ್ಡ್ ಇದೆಲ್ಲ ನೋಡ್ಬಿಟ್ಟು ಬಹಳ ಭಯಪಟ್ಟಿದ್ದ. ಅವನ ಕಣ್ಣು ತನ್ನ ಮಗಳು ರೋಜಿಗೆ ಹುಡುಕ್ತಾ ಇದ್ದವು. ಶವಗಳ ಮೇಲೆಯಿಂದ ಹೋಗುತ್ತಾ ರೊನಾಲ್ಡ್ ಹಾಗೇನೆ ಮುಂದೆ ಹೋಗ್ತಾ ಇದ್ದ. ರೋಜಿ, ಕನಿಷ್ಠ 3 ವರ್ಷದ ಆ ಹುಡುಗಿ ಇವಾಗ ಸತ್ತು ಹೋಗಿದ್ದಳು. ಆದರೆ ಅಲ್ಲಿ ರೋಜಿನೇ ಎಲ್ಲರನ್ನೂ ಕೊಲ್ಲುತ್ತಿದ್ದರೆ ಮತ್ತೆ ಅವಳಿಗೆ ಯಾರು ಸಾಯಿಸಿದ್ದಾರಂತ? ಇವಾಗ ಎಲ್ಲವೂ ಬಹಳನೇ ಗಂಭೀರವಾಗಿತ್ತು. ಅವಾಗಲೇ ರೊನಾಲ್ಡ್ನ ಕಣ್ಣು ರೋಜಿಯ ಪಕ್ಕದಲ್ಲಿ ಬಿದ್ದ ಬೊಂಬೆ ಮೇಲೆ ಬಿದ್ದಿತ್ತು. ಅವಳ ಪಕ್ಕದಲ್ಲಿ ರಕ್ತದಿಂದ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ಎಲ್ ಖೋ. ಎಲ್ ಖೋನ ಹೆಸರು ನೋಡ್ಬಿಟ್ಟು ಕರೀನಾ ನಡ್ಗಾಡುತ್ತಿದ್ದಳು. ಅದರ ನಂತರ ಅವಳು ಹೇಳಿದಳು, ನಮ್ಮ ನಗರ ಬಹಳನೇ ದೊಡ್ಡ ತೊಂದರೆಯಲ್ಲಿದೆ. ಎಲ್ ಖೋರ ಯಾವ ಮನುಷ್ಯ ಇಲ್ಲ. ಅವಳೊಂದು ದೊಡ್ಡ ಮಾನ್ಸ್ಟರ್ ಇದ್ದಾಳೆ. ನಮಗೆ ಬಹಳ ಬೇಗ ಏನಾದರೂ ಮಾಡಬೇಕಾಗುತ್ತೆ. ತನ್ನ ಮಗಳಿಗೆ ಕಳ್ಕೊಂಡ ರೊನಾಲ್ಡ್ ಇವಾಗ ಆಘಾತನಲ್ಲಿ ಹೋಗ್ಬಿಟ್ಟ. ಕರೀನಳ ಮಾತು ಕೇಳ್ಬಿಟ್ಟು ಅವನು ಇನ್ನೂ ಭಯ ಪಡುತ್ತಿದ್ದ. ಅಲ್ಲಿ ಮತ್ತೊಂದೆಡೆ ಎಲ್ ಖೋನ ಹೆಸರು ಕೇಳ್ಬಿಟ್ಟು ಪೊಲೀಸ್ ಅಲ್ಲಿಂದ ಹೋಗಿಬಿಟ್ಟರು. ಈ ಭಯಂಕರವಾದ ನರಸಂಗರನ ಸುದ್ದಿ ನಗರದಲ್ಲಿ ಹರಡಬಾರದೆಂದು ಅದರ ಗಮನ ಇಟ್ಕೊಂಡು ಎಲ್ಲರೂ ವಿಷಯ ಮುಚ್ಚಿಡಲು ಯೋಚಿಸಿದ್ದರು. ರೊನಾಲ್ಡ್ಗೆ ಇವಾಗಲೂ ಎಲ್ ಖೋನ ಗುರುತಿನ ಬಗ್ಗೆ ತಿಳಿದಿರಲಿಲ್ಲ. ಅದು ಆದ ಮೇಲೆ ಕರೀನಾ ಅವನನ್ನು ಹೇಳಿದಳು, ಎಲ್ ಖೋನ ಯಾವುದೂ ಗುರುತು ಇಲ್ಲ. ಅವಳ ಸ್ವತಃದ ಯಾವುದೂ ಐಡೆಂಟಿ ಇಲ್ಲ. ಅವಳು ಇವಾಗಲೂ ಯಾವುದೇ ಮತ್ತೆ ಏನಾದರೂ ಆಗಬಹುದು. ಅದು ನಿಮ್ಮಲ್ಲಿ ಮತ್ತೆ ನಾನೂ ಆಗಬಹುದು. ಎಲ್ಲರಿಂದಲೂ ರೂಪ ಮುಚ್ಚಿಟ್ಟು ಅವಳು ನಿಮ್ಮಿಂದ ತನ್ನ ಕೆಲಸ ಮಾಡಿಸ್ಕೊಂತಾಳೆ. ನಮ್ಮ ಮಗಳು ರೋಜಿಯ ಜೊತೆನೂ ಏನಾದ್ರೂ ಹೀಗೇನೆ ಆಗಿದೆ. ಇಷ್ಟು ದಿವಸದಿಂದ ಇದೇ ಮಾನ್ಸ್ಟರ್ ಇವಳಿಗೆ ನಡೆಸ್ತಾ ಇತ್ತು. ಮಕ್ಕಳ ಪಾಟಿನಲ್ಲಿ ಸೇರುವುದು ರೋಜಿಯ ಬೇಡಿಕೆ ಇಲ್ಲ, ಅದೇ ಎಲ್ ಖೋನ ಬೇಡಿಕೆ ಇದ್ದಿತ್ತು. ಅವಳಿಗೆ ಮಕ್ಕಳ ಮಾಂಸ ಇಷ್ಟವಿತ್ತು. ಅದಕ್ಕೆ ಅವಳು ಮಕ್ಕಳಿಗೆ ಕರೆಸಿದ್ದಾಳೆ, ಯಾಕಂದರೆ ಅವಳು ಅವರ ಮಾಂಸ ತಿನ್ಬೇಕಂತ. ಕರೀನಾ ಇದೆಲ್ಲ ಹೇಳ್ತಾನೆ ಇದ್ದಳು. ಮತ್ತೆ ಅಕಸ್ಮಾತ್ ಮನೆಯ ಲೈಟ್ಸ್ಗಳು ಆನ್ ಆಫ್ ಆಗ್ತಾ ಇದ್ದವು. ಮನೆಯಲ್ಲಿ ಕೇವಲ ಕತ್ತಲು ಹರಡಿ ಹೋಗಿತ್ತು. ಮತ್ತೆ ಕತ್ತಲಾದ ಮಧ್ಯದಿಂದ ರೊನಾಲ್ಡ್ನ ಕಿಚ್ಚೋದು ಶಬ್ದ ಕೇಳಿ ಬಂದಿತ್ತು. ಸ್ವಲ್ಪ ಸಮಯದ ಮೌನದ ನಂತರ ಮನೆಯಲ್ಲಿ ಬೆಳಕಾಯಿತು. ಹೇಳಿದ್ನಲ್ಲ, ಅದು ಯಾರನ್ನೂ ಇರಬಹುದಂತ. ಮತ್ತೆ ಏನೂ ಆಗಬಹುದು. ಅದು ನೀನಾಗಬಹುದು,
ಮತ್ತೆ ನಾನೂ ಆಗಬಹುದು. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.